ಸಾವಕಾಶಿ ಬಳ್ಳಿ ಹಾಳಾಗ್ತು. ಫ್ರೆಂಡ್ಸ್, ಏನು ಗೊತ್ತಾ, ಬೇವಿನ ಮರದಲ್ಲಿ ಒಂದು ಹೀರೆಕಾಯಿ ಬಿಟ್ಟಿದೆ. ನಂಬ್ತೀರಾ ನೀವು? ಏನು ಗೊತ್ತಾ, ಅದು ನಾನು 1 ವರ್ಷದ ಹಿಂದೆ ಹೀರೆಕಾಯಿದು ಒಂದು ಬೀಜ ಹಾಕಿದ್ದೆ. ಅದು ಬಹಳಷ್ಟು ಕಾಯಿ ಬಿಟ್ಟು 1.5 ಫೀಟ್ ತನಕ ಕಾಯಿ ಬಿಡ್ತಾ ಇತ್ತು. ಅಷ್ಟೆಲ್ಲ ಬಿಟ್ಟು ಈಗ ಮಳೆಗಾಲದಲ್ಲಿ, ಅಂದರೆ ಬೇಸಿಗೆಯಲ್ಲಿ ಬಿಟ್ಟಿರಲಿಲ್ಲ. ನವಂಬರ್ ಡಿಸೆಂಬರ್ದಲ್ಲಿ ಹಾಕಿದ್ದು. ಅವು ತುಂಬಾ ಕಾಯಿ ನಾವು ಹೀಗೆ ತೆಕ್ಕೊಂಡಿದ್ವಿ. ನೋಡಿ ಎಷ್ಟು ದೊಡ್ಡ ಕಾಯಿ ಈಗಲೂ ಬಂದಿದೆ. ಅದು ಮತ್ತೆ ಬೇಸಿಗೆಯಲ್ಲಿ ಸ್ವಲ್ಪ ಒಣಗ್ತಾ ಇತ್ತು. ಕೆಳಗಡೆ ಬುಡದಲ್ಲಿ ಒಣಗಿದೆ. ಬೇರು ದೊಡ್ಡದಿದೆ. ಚೆನ್ನಾಗಿ ನೀರೆಲ್ಲ ಹಾಕಿ ಬದುಕಿಸ್ಕೊಂಡಿದ್ದೆ. ಈಗ ಮಳೆಗಾಲದಲ್ಲಿ ಮತ್ತೆ ಬೇವಿನ ಮರಕ್ಕೆ ಹಬ್ಬಿಟ್ಟಿದೆ. ಅದು ಕೆಳಗಡೆ ಏನೂ ಇಲ್ಲ, ಎಲ್ಲ ಫುಲ್ಲು ಒಣಗೋಗಿದೆ. ಎಲೆ ಮೇಲ್ಗಡೆ ಬಂದು ಏನಾದ್ರು ಒಂದು ಆಧಾರಕ್ಕೆ ಸಿಕ್ಕಿದರೆ ಸಾಕು ಅಲ್ವಾ ಬಳ್ಳಿಗೆ. ಇಂಥ ಯಾವುದೇ ಒಂದು ಕುಂಬಳದ ಬಳ್ಳಿ ಅಥವಾ ಯಾವ ಬಳ್ಳಿ ಆದರೂ ಬಂತು, ಹೀರೆಕಾಯಿ ಬಳ್ಳಿ ಯಾವುದೇ ಆದರೂ ಬಳ್ಳಿ. ನೋಡಿ ಅಲ್ಲಿ ಒಂದು ಸಣ್ಣದು ಒಂದು ಥರ್ಮಕೋಲ್ ಥರದ್ದು ಒಂದು ವೈಟ್ ಇದು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಾನು ಹಾಕಿದ್ದು ಆವಾಗ. ಅದು ಈಗ ಎಷ್ಟು ದೊಡ್ಡದಾಗಿದೆ, ಇಷ್ಟುದ್ದ ಕಾಯಿ ಬಿಡ್ತಾ ಇದೆ. ಅದು ಮರದ ಮೇಲೆ ತುಂಬ ಮುಂದೆ ಬಿಟ್ಟುಬಿಟ್ಟಿದೆ ಮೇಲ್ಗಡೆ. ನಾನು ಬಾಲ್ಕನಿಂದ ಈಗ 2-3 ದಿವಸದಿಂದ ಟ್ರೈ ಮಾಡಿದೆ ಕೊಯ್ಯೋಕ್ಕೆ, ಆಗಲಿಲ್ಲ. ಇವತ್ತು ನಾನು ನನ್ನ ಮಗಳು ಏನು ಮಾಡಿದ್ರು ಬಿಟ್ಟಿಲ್ಲ. ಜೋತಾಡಿ ತೆಗೆದ್ವಿ. ಫಸ್ಟ್ ನಾನು ಒಂದು ಸ್ವಲ್ಪ ಜೋತಾಡಿದೆ, ನನಗಾಗಿಲ್ಲ. ಅವಳು ಜೋತಾಡಿದ್ಲು. ನಾವು ಇಬ್ಬರು ಸೇರಿ ಮರನ ಎಳೆದು ಬಾಲ್ಕನಿಂದ ಕಿತ್ಕೊಂಡ್ವಿ. ನೋಡಿ ಎಷ್ಟು ಮುಂದಿತ್ತು ಗೊತ್ತಾ. ಈಗದು ಸ್ವಲ್ಪ ಸಣ್ಣದಿತ್ತು 2-3 ದಿವಸದಿಂದ. ಇವತ್ತು ಕೊಯ್ಯೋ ತನಕ ತುಂಬ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ. ಎಷ್ಟು ದೊಡ್ಡದು ಗೊತ್ತಾ, ಒಂದು ಹಾವಿನ ಥರ ಕಾಣಿಸ್ತಾ ಇದೆ. ಒಳ್ಳೆ ದೊಡ್ಡ ಹಾವಿನ ತಲೆ ಇದ್ದಂಗಿದೆ. ನೋಡಿ ಎಷ್ಟು ದೊಡ್ಡದಿದೆ. ನಾವು ಹಿಂಗೆ ಜೋತಾಡ್ತಾ ಇದ್ವಿ, ಎಳಿತೀವಿ, ಕೈಗೆ ಸಿಗ್ತಾ ಇಲ್ಲ. ನಾನು ಮಾಡಿದೆ 2 ಸರಿ, ನನ್ನ ಮಗಳು ಮಾಡಿದ್ಲು ಅಂತೂ. ಆಮೇಲೆ ಕಿತ್ಕೊಂಡ್ವಿ, ಬಿಟ್ಟಿಲ್ಲ ನಾವು. ಅಷ್ಟು ದೊಡ್ಡ ಹೀರೆಕಾಯಿ ನೋಡಿ. ಮತ್ತು ಬಾಲ್ಕನಿಯಲ್ಲಿ 2 ದಿವಸದಿಂದ ನಾನು ಕೀಳೋಣ ಅಂತ ಹೋದರೆ ಎಳೆದಿದ್ದೆ ಮರನ, ಆದರೆ ಒಬ್ಬಳಿಗೆ ಆಗ್ತಾ ಇರಲಿಲ್ಲ. ಆಮೇಲೆ ನನಗೆ ಅದನ್ನು ವೀಡಿಯೋನೂ ಮಾಡಬೇಕಿತ್ತು. ಸೊ ನಾನು ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಆಗ್ತಾ ಇರಲಿಲ್ಲ. ಮತ್ತು ನೀರು ಇತ್ತು, ಮಳೆ ನೀರು ಬಾಲ್ಕನಿಯಲ್ಲಿ. ಅದಕ್ಕೆ ಜಾರಿ ಏನಾದರೂ ಬಿದ್ದುಬಿಟ್ರೆ ಅಂತ ಒಂದು ಭಯ. ಆದಷ್ಟು ಇವತ್ತಂತೂ ಬಿಡಬಾರ್ದು, ತುಂಬ ದೊಡ್ಡದಾಗ್ಬಿಟ್ಟಿದೆ, ಬೆಳೆದೋಗಿದೆ ಅಂದ್ಕೊಂಡು ಇವತ್ತಂತೂ ಕೊಯ್ಲೇಬೇಕು ಅಂತ ಇಬ್ಬರು ಬಿಡಿಲ್ಲ. ನೋಡಿ ಎಷ್ಟು ಉದ್ದಂದು 1.5 ಫೀಟ್ಗಿಂತನೂ ಜಾಸ್ತಿ ಇದೆ ಅದು. ಇಬ್ಬರು ಸೇರಿ ಕಿತ್ಕೊಂಡ್ವಿ. ಆಮೇಲೆ ಬಳ್ಳಿ ತುಂಬ ಇದಿತ್ತು, ದಂಟು ಜಾಸ್ತಿ ಗಟ್ಟಿ ಇತ್ತು, ಮತ್ತು ಆಗ್ತಾ ಇರಲಿಲ್ಲ. ಆಮೇಲೆ ಚಾಕು ತೊಗೊಂಡು ಬಂದು ಮತ್ತೆ ಕಟ್ ಮಾಡಿದೆ. ದೊಡ್ಡ ಹೀರೆಕಾಯಿ ಸಿಕ್ತು ನೋಡಿ. ನಮಗಂತೂ 2-3 ದಿವಸದ ಹಿಂದೆ ಶಾಕು, ಇಲ್ಲಿ ಬಂದುಬಿಟ್ಟಿದ್ದಿಲ್ಲ ಅಂತ. ಬಳ್ಳಿ ಹಬ್ಬಿದ್ದೆಲ್ಲ ಗೊತ್ತಿತ್ತು, ಆದರೆ ಕಾಯಿ ಬಿಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನೋಡಿದ್ರೆ ಎಷ್ಟು ದೊಡ್ಡ ಕಾಯಿ ಬಿಟ್ಬಿಟ್ಟಿತ್ತು. ಒಂದಿನ ಸಡನ್ನಾಗಿ ಕಾಣ್ತು. ಎಷ್ಟು ಖುಷಿನೂ ಆಯಿತು, ಒಂಥರ ಹೆಂಗೆ ಕೊಯ್ಯೋದಪ್ಪ ಅಂತ ಅನಿಸ್ತಾಯಿತ್ತು. ಇಬ್ಬರು ಸೇರಿ ನಾವು ಎಳೆದ್ವಿ ಮರನ. ಒಂಥರ ಜೋರಾಗಿ ನಗ್ತಾನಿದ್ವಿ. ಎಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು. ಬಗ್ಗಿ ಅದನ್ನು ಮರ ಎಳೆದು 3-4 ಸರಿ ಮಾಡಿದ್ದು. ಬರುತ್ತೆ, ಕೈ ಸಿಗುತ್ತೆ, ಮತ್ತು ಹೋಗಿಬಿಡುತ್ತೆ. ಅದು ಹಾವಿನ ಥರ ನೋಡಿ ಎಷ್ಟು ಉದ್ದೊಂದು ಅಲ್ವಾ. ಒಂದು ಕೈ ಉದ್ದದಷ್ಟು, ನನ್ನ ಕೈ ಇದ್ದಷ್ಟು ಅಷ್ಟು ಉದ್ದ ಇದೆ ಅದು. 1.5 ಫೂಟ್ಗಿಂತನೂ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅಳತೆ ಮಾಡಿದ್ರೆ ನಾನು ಮೊದಲೆಲ್ಲ ನೋಡಿದ್ದೆ ಒಂದು 18-19 ಇಂಚ್ ಇರ್ತಿತ್ತು ಗೊತ್ತಾ. ಇದು ಅಷ್ಟೇ ಇರ್ಬೋದು, ನಾನು ಅಳತೆ ಮಾಡಿಲ್ಲ. ಅದು ತುಂಬ ದೊಡ್ಡದಿದೆ. ಒಂದು ಪಲ್ಯ ಆರಾಮಾಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ನೋಡಿ. ಆದರೂ ಈಗಲೂ ಹೂ ಸಹ ಎಷ್ಟೊಂದು ಬಿಟ್ಟಿದೆ. ಈ ಬೇವಿನ ಮರ ಎಷ್ಟು ಹೆಲ್ಪ್ ಮಾಡ್ತಾ ಇದೆ ಅಂದರೆ, ಪಕ್ಷಿಗಳಂತೂ ಇಲ್ಲೇ ವಾಸ. ಪಕ್ಷಿಗಳಿಗೆ ಇಲ್ಲೊಂದು ಪಾರಿವಾಳ ಇದೆ. ನಾನು ಸುಮಾರು ಕವರ್ ಮಾಡಬೇಕು ಅಂತ ವೈಟ್ ಚಂದ ಪಾರಿವಾಳ ಇತ್ತು. ಅದು ಕವರ್ ಮಾಡೋಣ ಅಂದರೆ ಆಗ್ತಾನೇ ಇರಲಿಲ್ಲ. ಇಲ್ಲೋ ಕೂತ್ಬಿಟ್ಟಿದೆ. ಎಷ್ಟು ಇದು ಮಾಡಿದ್ರು ನನ್ನ ಕ್ಯಾಮ್ರಾದಲ್ಲಿ ಬರ್ತಾ ಇರಲಿಲ್ಲ. ಅದು ಕಾಣಲೇ ಇಲ್ಲ. ಸುಮಾರು ನಾನು ನೋಡಿದೆ, ಬರುತ್ತೇನೋ ಅಂತ ಕಾಣಲೇ ಇಲ್ಲ. ಎಲ್ಲ ಪಕ್ಷಿಗಳು, ಗುಬ್ಬಿಗಳು, ನಮ್ಮನಿ ಪಕ್ಷಿಗಳು ಇಲ್ಲಿ ಚೆನ್ನಾಗಿ ಕೂತ್ಕೊಂಡು ಕಲರವ ಅನಿಸುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಬೇವಿನ ಮರ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಖುಷಿ ಕೊಡುತ್ತೆ. ನಾವಿಬ್ಬರು ಹೀರೆಕಾಯಿ ಕೊಯ್ದಿರೋ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ. ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.